ದೇವರ ಕಡೆ ತಿರುಗಿಬೇಕು. Says, turn to God. ತಿರುಗಿಕೊಂಡು ನನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದರೆ, See, God says, humble yourself, pray and seek my face. ಅವರ ದರ್ಶನ ನೀವು ಬಯಸೋದಾದ್ರೆ ನಾನು ಈ ದೇಶಕ್ಕೆ ಕ್ಷೇಮ ತರ್ತೀನಿ. Then he says, I will bring blessing into your land and heal you from everything. ಪರಲೋಕದಿಂದ ನನ್ನ ಆ ಮಕ್ಕಳ ಪ್ರಾರ್ಥನೆ ಲಾಲಿಸ್ತೀನಿ. And I will answer their prayer. ಅವರ ಪಾಪಗಳನ್ನು ಕ್ಷಮಿಸಿ, I am going to forgive their sin. ಅವರ ದೇಶಕ್ಕೆ ಕ್ಷೇಮವನ್ನ ಕೊಡ್ತಾನೆ. And I am going to bring blessing into their land. I will heal their land, I will heal their business, I will heal their broken hearted ಅಂತ. I am going to remove every brokenness from them. ನಿಮ್ಮ ಮುರಿದೋದ ಮನಸ್ಸು ಬಂದಿದೆಯಾ ಇವತ್ತು? Have you come with a broken ದುಃಖದಲ್ಲಿ heart? ಬಂದಿದ್ದೀರಾ ಇವತ್ತು? Have you come with a tearful heart? ಕಣ್ಣೀರಲ್ಲಿ ಬಂದಿದ್ದೀರಾ? Have you come with a ಈ great ನೇರ heart? ಪ್ರಸಾದದಲ್ಲಿ ಎಷ್ಟೋ ಜನ ಕುತ್ಕೊಂಡಿದ್ದೀರಾ, ಅನೇಕ ಡಿವಿಷನ್ ಮಧ್ಯದಲ್ಲಿ ಕುತ್ಕೊಂಡಿದ್ದೀರಾ. So many people watching this program are amid so much of division. ಗಂಡ ನೋಡಿದ್ರೆ ಹೆಂಡತಿಗೆ ಆಗಲ್ಲ, ಹೆಂಡತಿ ನೋಡಿದ್ರೆ ಗಂಡನಿಗೆ ಆಗಲ್ಲ, ಆ ತರ ಡಿಸ್ಪ್ಯೂಟ್ ಗಳಲ್ಲಿ ಕುತ್ಕೊಂಡಿದ್ದೀರಾ. Fight between husband and wife, can't tolerate each other. 8 ವರ್ಷ 9 ವರ್ಷ ಕೋರ್ಟ್ ಕೇಸ್ಗಳಲ್ಲಿ ಅಲಿತಾ ಇದ್ದೀರಾ. 9 to 10 years suffering with court cases. That is enough. ಅದು ಸಾಕು ಇವತ್ತು That ನಿಮಗೆ. is all enough for today. Come back to the Lord. Come back to Jesus. ದೇವರ ಮುಂದೆ ತಗ್ಗಿಸಿಕೊಂಡು ಮತ್ತೆ ಒಂದಾಗಿ ಇವತ್ತು. Come back to Christ together. ನಿಮ್ಮ ಕುಟುಂಬ ಎಷ್ಟೇ ಹೊಡೆತದಲ್ಲಿ ಹೊಡೆತು ಬಿದ್ದಿದ್ರು ಕೂಡ ದೇವರದನ್ನ ಕಟ್ಟಿ ಮತ್ತೆ ತರ್ತಾನೆ ಇವತ್ತು. God says, I am going to build your family again. ವ್ಯಾಪಾರ ಆಗಲ್ಲ ಅಂತ ಹೇಳಿದ್ರೆ ವ್ಯಾಪಾರ ಮತ್ತೆ ಆಗತ್ತೆ. The business that you said is impossible, God says, I will make it possible. ಕರ್ತನ ಆಲಯದ ಮೇಲೆ ಅಭಿಮಾನ ಉಳ್ಳವರಾಗಿರಬೇಕು. You have to have a great love and regard for God. ಅದಕ್ಕೆ ದೇವರು ಹಾಕುತ್ತೆ, ಮೊದಲು ಏನ್ ತಿನ್ನಬೇಕು, ಏನ್ ಕುಡಿಬೇಕು, ಏನ್ ಹೊತ್ತುಕೊಳ್ಳಬೇಕು ಎಂದು ಚಿಂತೆ ಮಾಡಿ. That's why God says, don't worry about your eating and shelter and clothing. ಮೊದಲು ದೇವರ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ತವಕ ಪಡಿ. ದಾವೀದ ಸತ್ತ ಮೇಲೆ ಆಶೀರ್ವಾದ ಅವನ ಮಗನ ಮೇಲೆ ಪಾಸ್ ಆಗುತ್ತೆ. ಹಲ್ಲೆಲೂಯಾ. The blessing followed his son ಅವನ Solomon. ಮಗನ ಮೇಲೆ ಸಾರಾಗತ್ತೆ. ದೇವರಿಗೆ ಸ್ತೋತ್ರ. Followed on Solomon. ಸಾಲೋಮನಿಗೆ ದೇವರ ಆಶೆ, ದೇವರ ವಾಕ್ಯದ ಮೇಲೆ, ದೇವರ ಧರ್ಮಶಾಸ್ತ್ರದ ಮೇಲೆ ಅಧಿಕವಾಗಿ ಪ್ರೀತಿ ಇತ್ತು. And Solomon had a great passion for the word of God. ಅಪ್ಪ ಸತ್ತ ಮೇಲೆ ದೇವರ ಬಗ್ಗೆ 24 ಗಂಟೆ ಅದನ್ನೇ ಯೋಚನೆ Even ಮಾಡಿದ. after his father's death, he was meditating day and night on the word. 24 ಗಂಟೆ ದೇವರ ಆಲಯದ ಬಗ್ಗೆನೇ ಹೇಗೆ ಕಟ್ಟಬೇಕಪ್ಪ ಅಂತ ಯೋಚನೆ He ಮಾಡಿದ. was 24/7 round the clock. He was thinking how to build God's temple. 24 ಗಂಟೆ ರಾಜ್ಯದ ಜನಗಳ ಬಗ್ಗೆ, ಪ್ರಜೆಗಳ ಬಗ್ಗೆ ಯೋಚನೆ ಮಾಡಲಿಲ್ಲ. He never thought about the people of the kingdom. ಈ ರಾಜ್ಯವನ್ನ ಜನರನ್ನ ಕಟ್ಟಿಕೊಟ್ಟತಕ್ಕಂತ ಆಲಯದ ಬಗ್ಗೆ ಯೋಚನೆ ಮಾಡಿದ. Thinking about God who built that kingdom. ದೇವರ ವಿಷಯದಲ್ಲಿ ಘನಪಡಿಸ್ತೀನಿ. Talk about God very brightly. 1000 ಜನ ವಿಷಯದಲ್ಲಿ ತಪ್ಪಾಗಿ ಹೇಳಿದ್ರು ಕೂಡ ಒಬ್ಬ ನೀತಿವಂತ ನಿಮ್ಮ ಪರವಾಗಿ ಮಾತಾಡ್ತಾನೆ. 1,000 might talk wrong about you, but there is one man who will talk right about you. ಕರ್ತನೇ ನಿಮ್ಮ ಪರವಾಗಿ ನಿಂತ್ಕೊಳ್ತಾರಲ್ಲಿ. God will stand towards your side. ಆತನು ನಿಮ್ಮ ಪಕ್ಷದಲ್ಲಿ ನಿಲ್ಲೋದಾದ್ರೆ ನಿಮ್ಮನ್ನು ಎದುರಿಸೋದು ಯಾರು ಇಲ್ಲ. ಕರ್ತನ ವಾಕ್ಯ ನಿನ್ನ ಸಮೀಪಕ್ಕೆ ಬಂದು, ನಿನ್ನ ಮನೆಯೊಳಗೆ ಬಂದು ಬಾಗಿಲು ತಟ್ಟಿ ನಿನ್ನೊಳನ್ನ ಆಶೀರ್ವಾದ ಮಾಡುತ್ತೆ. God's word will come and knock your heart and come into your heart and lay inside you. ಕುಟುಂಬ ಬಿಟ್ಟು ಹೋಗಿರ್ಬೋದು, ಸಂಬಂಧಿಕರು ಬಿಟ್ಟು ಹೋಗಿರ್ಬೋದು, ಸ್ವಂತ ಜನ ಬಿಟ್ಟು ಹೋಗಿರ್ಬೋದು, ಆದ ಕರ್ತನ ವಾಕ್ಯ ನಿಮ್ಮನ್ನ ಬಿಡೋದಿಲ್ಲ. You lost your family, lost your friend, lost your belongings, lost your touch, but God's word will never leave you. ಯಾವತ್ತು ನೀ ಮನ ಹೊಡೆದು ದೇವರ ಸನ್ನಿಧಾನದಲ್ಲಿ ದೇವರೇ ನನ್ನ ಕೈಲಿ ಆಗೋದಿಲ್ಲ, ನೀನು ಸಹಾಯ ಮಾಡು ಅಂತ ಹೇಳ್ಬೇಕಾದ್ರೆ ದೇವರ ಹಸ್ತ ನಿಮ್ಮ ಮೇಲೆ ಇಳಿದು ಬರುತ್ತೆ. Hallelujah. Lift up your hand and say, Lord, I'm helpless. There is nothing that can happen through me. That is the time the hand of God will come to you. ನಿಶ್ಚಯವಾಗಲು 100% ಕರ್ತನ ನಿಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ. I tell you, it's 100% guarantee that God will never leave you nor forsake you. ಯಾಕಂದ್ರೆ ಆತ ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡ್ತಾನೆ. God loves us so much, my friend. ತನ್ನ ಸ್ವಸ್ಥದಲ್ಲಿ, ತನ್ನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡೋದ್ರಿಂದ ಆತ ನಮ್ಮ ಮೇಲೆ ಆ ಪ್ರೀತಿ ಇಟ್ಟಿದ್ದಾನೆ. He has created you in the likeness and image of God, and that's why his love is so much great towards us. ಅದಕ್ಕಿಂತ ಮೇಲಾಗಿ ನಮ್ಮ ಮೂಗಿನೊಳಗೆ ಆತನ ಶ್ವಾಸವನ್ನು ಊದಿ ಜೀವಾತ್ಮವನ್ನು ನಮಗೆ ಕೊಟ್ಟಿದ್ದಾನೆ. Not only he created us, but he breathed his breath into our nostrils so that you and I might have an eternal life in this world. ನಾವು ಆತನಂತೆ ಭೂಮಿಯ ಮೇಲೆ ಜೀವಿಸಬೇಕಂತ ಇಷ್ಟಪಡ್ತಾರೆ. His intention was that you and I must live like Christ in this world. ದೇವರು ವಾಕ್ಯಕ್ಕೆ ಪ್ರಾರ್ಥನೆ ಮಾಡುವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ, ನಾನು ಅವರ ಪ್ರಾರ್ಥನೆ ಕೇಳುತ್ತೇನೆ. All the prayers and supplications will come unto me, and I am the God who hears your prayer. ನಿಮ್ಮ ಪ್ರಾರ್ಥನೆ ಒಂದು ದಿನ ಕೂಡ ನಾನು ನಿರಾಕರಿಸೋದಿಲ್ಲ. God says, I will never ever reject your prayer. ನಿನ್ನ ಪ್ರಾರ್ಥನೆ ಕೇಳು
ಕೇಳೋದಕ್ಕೆ ನಾನು ಅವಶ್ಯವುಳ್ಳವನಾಗಿ He says, ಆಸಕ್ತನಾಗಿದ್ದೇನೆ. I am waiting eagerly to hear your prayer. ಆದ್ರೆ ನಾವು ಪ್ರೇ ಮಾಡ್ತಿದೀವಾ? But are we praying every day? ಒಂದೆರಡು ದಿನ ಪ್ರೇ ಮಾಡಿ ನಾವು ಸೋತು ಹೋಗ್ಬಿಡ್ತೇವೆ 2 ಮಕ್ಕಳೇ. days we pray and then we become tired to pray. ಕರ್ತನ ವಾಕ್ಯತೆ ಬೇಸರಗೊಳ್ಳದೆ ಅತ್ಯಾಸಕ್ತಿಯಿಂದ ಯಾವಾಗಲೂ ಪ್ರಾರ್ಥನೆ ಮಾಡಿ. Amen. Look at Hallelujah. how Paul says, he says, pray without ceasing in all circumstances. ಒಂದನೇದಾಗಿ ಪ್ರಾರ್ಥನೆ, ಎರಡನೇದಾಗಿ ದೇವರ ಮೇಲಿರುವಂತಹ ಒಂದು ಆಲಯದ ಅಭಿಮಾನ ನಮಗೆ ಬರಬೇಕು. First thing we need is to have a prayerful life, and second thing God says you must have a great love for the church of Christ. ಅವರ ಆಲಯದ ಮೇಲೆ must have the love on his sanctuary. ಅವರ ಆಲಯದ ಮೇಲೆ ಅಭಿಮಾನ ಉಳ್ಳವರಾಗಿರಬೇಕು. He says you must have a great love towards God's temple. ಆ ದೇವರ ಆಲಯದ ಮೇಲೆ ಅಭಿಮಾನ ಯಾವಾಗ ಬರುತ್ತೆ, ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಆಶೀರ್ವಾದಗಳು When ಉಂಟಾಗುತ್ತೆ. you have that love for the God's sanctuary, God says great things will come into your ನಾವು life. ನೋಡುತ್ತೇವೆ ಅರಸನಾದ ಸಾಲೋಮೋನನು ದೇವರ ಆಲಯದ ಮೇಲೆ ಅಭಿಮಾನ We ಉಳ್ಳವನಾಗಿದ್ದ. see how King Solomon had a great love for the temple of God. ಅವನ ತಂದೆ ಸಾಯ್ಬೇಕಾದ್ರೆ ಹೇಳ್ತಾನೆ, ನೀ ಆಲಯ ಕಟ್ಟಿ ಮುಗಿಸ್ಬೇಕು ಮಗ. When his father David was about to die, he said to his son Solomon, you must complete that temple which is unfinished. ಆಲಯಕ್ಕೆ ಬೇಕಾದ ಎಲ್ಲಾ ವಸ್ತುಗಳನ್ನ ನಾನು ಕೊಟ್ಟು ತಂದಿಟ್ಟಿದ್ದೀನಿ. I have stored everything to build the God's temple. ನನ್ನ ಪ್ರಿಯ ದೇವ ಮಕ್ಕಳೇ, ದಾವಿದ ಸತ್ತು ಹೋದ. David died, ದಾವಿದ ಸತ್ತು ಹೋದ್ಮೇಲೆ ಸಾಲೋಮನ ದರ್ಶನ ಸಾಯ್ಲಿಲ್ಲ. but Solomon's vision, Solomon's dream did not die even when his father died. ಅಪ್ಪ ಸತ್ತ ಮೇಲೆ ಮೋಜು ಮಸ್ತಿಯಾಗಿ ಇಟ್ಕೊಂಡು ನನ್ನ ಪಾಡಿಗೆ ಯಥೇಚ್ಛವಾಗಿ ಜೀವನ ಮಾಡಿ ಪಾಪದ ಲೋಕದಲ್ಲಿ ಮುಳುಗ್ಬೋದಂತೆ ಅವನು When ಮುಳುಗ್ಬೋದಾಗಿತ್ತು. David died, Solomon would have got chances to live in all kind of luxury and sinful life. ಒಂದು ಘನವಾದ ಅರಸನಾಗಿ ಅವನು ಜೀವನ ಮಾಡದ. He lived a life of abundance, being a great king. ತಂದೆ ಸತ್ತ ಮೇಲೆ ದೇವರವನ ಜೊತೆ ಮಾತನಾಡ್ತಾರೆ, ದಾವಿದಿನ ಸಂಗಡ ಇದ್ದಾಗೆ ನಾನು ನಿನ್ನ ಸಂಗಡ ಇರುತ್ತೆ. After Hallelujah. David, his father died, God spoke to Solomon. He said, as I was with your father David, I will be with you forever. ನಿನ್ನ ದಾವಿದ ನನ್ನ ಮಗನಾದ ದಾವಿದನು ನನ್ನ ಆಜ್ಞೆಗಳೆಲ್ಲ ಕೈಗೊಂಡು ನಡೆದ, ನೀನು ನನ್ನ ಆಜ್ಞೆಗಳ ಕೈಗೊಂಡು ನಡಿ. God spoke to Solomon. He said, your father has obeyed to my voice. He has done everything as I promised. ನೀನು ನನ್ನ ಆಲಯದ ಮೇಲೆ ಕೈ ಹಾಕೋದಾದ್ರೆ ನಿನ್ನ ರಾಜ್ಯಕ್ಕೆ ನಾನು ಸಮಾಧಾನ ಕೊಡ್ತೀನಿ ಅಂತ. Now if you build my temple, I will bring great peace into this kingdom. 46 ವರ್ಷಗಳ ಕಾಲ ಆಲಯ ಕಟ್ತಾನ. 46 years he built God's temple. 46 ವರ್ಷಗಳ ಕಾಲ ಅವನ ದೇಶದಲ್ಲಾಗ್ಲಿ ಅವನ ರಾಜ್ಯದಾಗಲಿ ಒಂದೇ ಒಂದು ಯುದ್ಧ ಬರಲಿಲ್ಲ. 46 years of time there was no fight, no war, no tension in his nation. ಯಾಕಂದ್ರೆ ದೇವರೇ ಆ ಸ್ಥಳದಲ್ಲಿ ಬಂದು Because ನಿಂತ್ಕೊಳ್ತಾರೆ. Amen. God Hallelujah. himself brought peace into that nation. ದೇವರೇ ಆ ಸ್ಥಳದಲ್ಲಿ ತನ್ನ ದೂತನ ಕಳಿಸ್ತಾರೆ. God Hallelujah. himself brought his angels there. ನನ್ನ ಮಗನಿಗೆ ಯಾವುದು ಎನಿಮಿಗಳು ಶತ್ರುಗಳು ಬರಬಾರದಲ್ಲಿ, He said no enemy should come before this nation. ಯಾಕಂದ್ರೆ ನನ್ನ ಆಲಯ ಕಟ್ತಾ ಇದ್ದಾನೆ. Because he is Amen. building my temple. ಇವತ್ತು ನಾನು ಹೇಳ್ತೇನೆ, ನೀವು ದೇವರ ರಾಜ್ಯವನ್ನ ಕಟ್ಟದಾದ್ರೆ ಇವತ್ತು ಕರ್ತ ನಿಮ್ಮ ಜೊತೆ ಬಂದು ಆಶೀರ್ವಾದ Amen. ಮಾಡ್ತಾರೆ. I tell you, if you are building God's temple, God will build your house. ನನಗೆ ಆಶ್ಚರ್ಯ ಆಯ್ತು. ತಂದೆಯವರು ಹೇಳ್ತಾರೆ 1500 ಜನಕ್ಕೆ ಹೆಚ್ಚಾಗಿ ನಾನು ಕರ್ತನ ವಾಕ್ಯ ಈ ಹೊಸ ಸಂದೇಶದ Amen. ಹೊಸ ವರ್ಷದ ಸಂದೇಶ ಸಾರದೆ ಅಂತ I ಹೇಳ್ತಾರೆ. was astonished when brother from Ballari said he shared the New Year message to more than 1,500 people. 1500 ಜನರಿಗೆ ಅವ್ರು ಹೋಗಿ ಹೇಳ್ತಾರೆ ಅಂದ್ರೆ ಅವರಲ್ಲಿರುವಂತ ಒಂದು ಆಲಯದ ಅಭಿಮಾನ ಎಷ್ಟಾಗಿರಬಹುದು. Amen. Look at Hallelujah. the love that he has got for Christ. ನಮ್ಮೆಲ್ರಿಗೂ ಕೂಡ ಅಂತ ಆಲಯದ ಅಭಿಮಾನ ಬರಬೇಕು. Amen. All Hallelujah. must get that love for Christ today. ಅದಕ್ಕೆ ದೇವರು ವಾಕ್ಯತೆ ಮೊದಲು ಈ ದೇವರ ರಾಜ್ಯಕ್ಕಾಗಿಯೂ ಆತ ನೀತಿಗಾಗಿ ತಬಕ ಪಡಿ. That's why Jesus said, seek my kingdom and my righteousness first. ಇವೆಲ್ಲವುಗಳು ನಿಮಗೆ ದೇವರು All ಕೂಡಿಸಿಕೊಡ್ತಾರೆ. these things shall be added unto you. ಇವತ್ತು ನೋಡಿ ಎಷ್ಟೋ ಜನ ದೇವರ ರಾಜ್ಯದ ಬಗ್ಗೆ ಅವ್ರಿಗೆ ದಾಹ ಇಲ್ಲ. Today many people don't have love for Christ, love for God's ನನ್ನ kingdom. ಮನೆ ಕಟ್ಟಾಯ್ತಾ, ಮನೆ ಹೊಲ ಕಟ್ಟಾಯ್ತಾ, ನನಗೆ ಮದುವೆ ಆಯ್ತಾ, ನನ್ನ ಗಾಡಿ ತಗೊಂಡ, ಹೊರದೇಶಕ್ಕೆ ಹೋದ್ನಾ, ಇಂಥವು ಕಾರ್ಯಗಳನ್ನ ಯೋಚನೆ They ಮಾಡ್ತಾರೆ. are more concerned about their marriage, about their wife, about their children, about their job. ನನಗೆ ಗೊತ್ತು ಅವೆಲ್ಲ ಬೇಕು, ನಮ್ಗೆ ಇಲ್ಲ ಅಂತ ನಾನು ಹೇಳಿಲ್ಲ. Yes, we need worldly pleasures. ಆದರೆ ಅದಕ್ಕಿಂತ ಮೇಲಾಗಿ ನಾ ಮೊದಲು ದೇವರ ರಾಜ್ಯಕ್ಕಾಗಿ ಯೋಚನೆ Amen. ಮಾಡಬೇಕು. More than the Hallelujah. world, we Amen. need God's kingdom first and how to build it. ದೇವರ ರಾಜ್ಯಕ್ಕಾಗಿ ನೀವು ಚಿಂತಿಸುವಾಗ ದೇವರು ನಿಮಗಾಗಿ ಚಿಂತಿಸುತ್ತಾರೆ. When you think Amen. about God, His kingdom, His righteousness, God will start thinking about you. ನಿನ್ನ ಆತ್ಮಗಳ ಕಟ್ತಿರಪ್ಪ ನಿನ್ನ ರಾಜ್ಯದಲ್ಲಿ. I'm interested in saving lives. ನಿನ್ನ ವಾಕ್ಯವು ಎಲ್ಲಾ ಕಡೆ ಮೊಳಗಲ್ ಪಡಬೇಕಂತ Amen. ಹೇಳ್ತಾರೆ. I want your word to spread across
across the world. ಒಂದೊಂದು ಮನೆಗಳಲ್ಲಿ ಒಂದೊಂದು ವ್ಯಕ್ತಿಗಳನ್ನ ತಟ್ಟಿ ಎಬ್ಬಿಸ್ಬೇಕಂತ ಪ್ರೇ I want ಮಾಡ್ತಾರೆ. every Hallelujah. house to have God's salvation. ನನ್ನ ಪ್ರಿಯ ದೇವ ಮಕ್ಕಳು, ಲಕ್ಷಾಂತರ ಮಕ್ಕಳು ಕರ್ತನ ವಾಕ್ಯ ಸ್ವೀಕಾರ And ಮಾಡ್ಬಿಟ್ರು. lakhs of people heard my message and got saved. ದಾವೀದ ಹೇಳ್ತಾನೆ, surely the goodness and the mercy shall follow all the days of my That's life. why when you read Psalm chapter number 23, it says, surely goodness and mercy will follow all the days of your life. ನಿಶ್ಚಯವಾಗಲು ಅಂತ ಹೇಳ್ತಾರೆ He ಅವರು. says, surely and surely it will follow you. ನಿಶ್ಚಯ ಅಂದ್ರೆ 101% ನಂಬೋದು ದೇವರನ್ನ. Surely means he says you can believe this God easily. ನಿಶ್ಚಯವಾಗಲು ಅಂದ್ರೆ 100ಕ್ಕೆ 100ರಷ್ಟು ನಾವು ಯೇಸಪ್ಪ ನಂಬೋದು. He is giving hope to the believer that this God is very easy to believe. ಆತ ಹೇಳ್ತಾನೆ, ನಿಶ್ಚಯವಾಗಲು ಜೀವಮಾನ ಕಾಲವೆಲ್ಲ ಶುಭಗಳು ಕೃಪೆಗಳು ನನ್ನ ಹಿಂಬಾಲಿಸಿ. Amen. Hallelujah. Surely goodness and mercy will follow me. ಇವತ್ತು ಶಾಪ ಹಿಂಬಾಲಿಸ್ಕೊಂಡು ಹೋಗ್ತಾ ಇದೆ ಮನುಷ್ಯನ. Today we see how that curse is running behind man. ಕಣ್ಣೀರು ಸೋಲುಗಳು ಮಗನ ಹಿಂಬಾಲಿಸ್ಕೊಂಡು ಹೋಗ್ತಾ ಇದೆ Tears, ಮನುಷ್ಯನ. suffering is running behind man. ಅದೇ ದೇವರನ್ನ ನಂಬಿರೋ ಮಕ್ಕಳಿಗೆ ಶುಭ ಕಾರ್ಯಗಳು ಹಿಂಬಾಲಿಸ್ಕೊಂಡು Amen. ಹೋಗ್ತಾ ಇದೆ. For Hallelujah. those who believe in God, goodness and mercy is following. ನೀವು ಅವತ್ತ ನಂಬಿಕೊಂಡು ಹೋದ್ರೆ ನಾನು ಹೇಳ್ತೇನೆ, ಒಂದು ದಿನ ನಿಮಗೆ ಕೊರತೆ If ಇರೋದಿಲ್ಲ. you believe in God and follow him, I tell you, you will not lack for nothing. ಅಲ್ಲಿ ನಿಮ್ಮ ಆಶೀರ್ವಾದ, ನಿಮಗೆ ಕೊಡತಕ್ಕ ಆಶೀರ್ವಾದ ನೀವು ಸತ್ತ ಮೇಲೆ ನಿಮ್ಮ ಹತ್ರನೇ ಅದು ಸಾಯೋದಿಲ್ಲ. ಅದು See, the blessing that God gives you will not die with you. ಫ್ರಮ್ ದೇರ್ ಇಟ್ ಗೋನ್ ಟು ಪ್ರೊಸೀಡ್ ಆಗುತ್ತೆ ನಿಮ್ಮ ಜನರೇಷನ್, ನೆಕ್ಸ್ಟ್ ಜನರೇಷನ್. That blessing which is on you will carry forward to your generation. ದಾವೀದ ಸತ್ತ ಮೇಲೆ ದಾವೀದ್ಗೆ ಆಶೀರ್ವಾದ ಎಂಡ್ ಆಗಲಿಲ್ಲ. ಅದು After David died, the blessing did not stop there. ದಾವೀದ್ ಸತ್ತೋದ್ನ ಆಶೀರ್ವಾದ ಎಲ್ಲ ನಿಂತೋಗ್ಲಿ ಅಂತ ದೇವರು ಹೇಳಿಲ್ಲ. God did not say, oh my son David died, let the blessing stop. ದಾವೀದ ಸತ್ತ ಮೇಲೆ ಆಶೀರ್ವಾದ ಅವನ ಮಗನ ಮೇಲೆ ಪಾಸ್ ಆಗುತ್ತೆ. Hallelujah. ಹಲ್ಲೆಲೂಯಾ. Hallelujah. The blessing followed his son ಅವನ Solomon. ಮಗನ ಮೇಲೆ ಸಾರಾಗತ್ತೆ. ದೇವರಿಗೆ Hallelujah. ಸ್ತೋತ್ರ. Followed on Solomon. ಸಾಲೊಮೋನಿಗೆ ದೇವರ ಆಶೆ, ದೇವರ ವಾಕ್ಯದ ಮೇಲೆ, ದೇವರ ಧರ್ಮಶಾಸ್ತ್ರದ ಮೇಲೆ ಅಧಿಕವಾಗಿ ಪ್ರೀತಿ ಇತ್ತು. And Solomon had a great passion for the word of God. ಅಪ್ಪ ಸತ್ತ ಮೇಲೆ ದೇವರ ಬಗ್ಗೆ 24 ಗಂಟೆ ಅದನ್ನೇ ಯೋಚನೆ Even ಮಾಡಿದ. after his father's death, he was meditating day and night on the word. 24 ಗಂಟೆ ದೇವರ ಆಲಯದ ಬಗ್ಗೆನೇ ಹೇಗೆ ಕಟ್ಟಬೇಕಪ್ಪ ಅಂತ ಯೋಚನೆ He ಮಾಡಿದ. was 24/7 round the clock. He was thinking how to build God's temple. 24 ಗಂಟೆ ರಾಜ್ಯದ ಜನಗಳ ಬಗ್ಗೆ, ಪ್ರಜೆಗಳ ಬಗ್ಗೆ ಯೋಚನೆ He ಮಾಡಲಿಲ್ಲ. never thought about the people of the kingdom. ಈ ರಾಜ್ಯವನ್ನ, ಜನರನ್ನ ಕಟ್ಟಿಕೊಟ್ಟತಕ್ಕಂತ ಆಲಯದ ಬಗ್ಗೆ ಯೋಚನೆ ಮಾಡಿದ. Amen. Thinking Hallelujah. about God who built that king. Bless you. ಆದ್ರೆ ನೀವು ದೇವರ ಬಗ್ಗೆ ಯೋಚನೆ But ಮಾಡಿದ್ಯಾ? are you thinking about God every day? ಒಂದು 10 ಜನನ ದೇವರ ಆಲಯಕ್ಕೆ ಕರ್ಕೊಂಡು Are you ಬಂದಿದ್ಯಾ? spreading the gospel of ಒಂದು Christ 20 every day? ಜನಕ್ಕೆ ಸುವಾರ್ತೆ ಸಾರಿದ್ಯಾ? Are you sharing the message of hope to people? ಒಂದು 50 ಜನಕ್ಕೆ ಮೆಸೇಜ್ಗಳು ಕಳಿಸಿದ್ಯಾ? Have you shared the messages to 50 people at ಆತರ least? ನೀವು ಮಾಡಿದ್ರೆ ದೇವರ ಆಶೀರ್ವಾದ ಪಡಿತೀರಾ. The blessing comes when you do all such things. ಇದನ್ನ ನೀವು ಯಾವಾಗ ಆರಂಭ ಮಾಡ್ತೀರಾ, ಪರಲೋಕ ರಾಜ್ಯ ನಿಮಗಾಗಿ ಆಯತವಾಗಿ ಆಶೀರ್ವಾದ Hallelujah. ಹೋಗುತ್ತೆ. Amen. Are interested in God, God's kingdom will be interested in you. ಸಾಲಮನ್ ಅಪ್ಪ ಸತ್ತ ಮೇಲೆ, ಬಿಡ ಅಪ್ಪ ಸತ್ತೋದ್ರು, ನನ್ನ ಪಾಡಿಗೆ ನಾವು ಜೀವನ ಮಾಡೋಣ, ಜಾಲಿಯಾಗಿರೋಣ, ಇನ್ನು ಹೆಂಗಾಗಿದ್ದೀನಿ, ಇನ್ನು ತುಂಬ ಅದು ಇದು ಮಾಡೋಣ, ಒಳ್ಳೆ ಎಂಟರ್ಟೈನ್ಮೆಂಟ್ ತಗೊಳ್ಳೋಣ ಅಂತ ಹೇಳಿ ಅದ್ರ ಬಗ್ಗೆ ಅವನು ಯೋಚನೆ See, ಮಾಡಲಿಲ್ಲ. Solomon had 1,000 ways to leave God and Amen. enjoy all the riches and wealth and gold and silver that he had, but he never made his mind to do that. ಬೆಳ್ಳಿ ಬಂಗಾರಕ್ಕಿಂತಲೂ, ಆಸ್ತಿ ಐಶ್ವರ್ಯಗಳಿಗಿಂತಲೂ, ತನ್ನ ಸೊಗಸಕ್ಕಿಂತಲೂ, ತನ್ನ ಬಲಕ್ಕಿಂತಲೂ ಅಪ್ಪನ ಮೇಲೆ ಅವನು ಪ್ರೀತಿ ಇಟ್ಟ. More than the gold and silver, the palace, the throne, his love was greater for God. ಚಿಕ್ಕ ವಯಸ್ಸಿನಲ್ಲೇ ಅವನು ದೇವರ ಮೇಲೆ ಪ್ರೀತಿ ಇಟ್ಬಿಡ್ತಾನೆ. Since his childhood he had a great love for God. ಅಪ್ಪ ಸತ್ತ ಮೇಲೆ ಅವನು ಹೋಗಿ ದೇವಾಲಯದಲ್ಲಿ ಹೋಗಿ ಆರಾಧನೆ ಮಾಡಿ ಬಲಿಗಳು ಕೊಡ್ತಾನೆ. After his father's death, he used to go to the altar, pray to God and sacrifice the lamb. ಒಂದು ದಿನ ಹೋಗಿ ದೇವರ ಆಲಯದಲ್ಲಿ ಬಲಿಗಳನ್ನ ಕೊಡ್ತಾನೆ. One day he had a sacrificial day. 1,000 ಕುರಿಗಳನ್ನ ದೇವರ ಮುಂದೆ ಅವನು ಬಲಿಯಾಗಿ ಕೊಡ್ತಾನೆ. He almost sacrificed 1,000 lambs in the altar of God. ಆ 1000 ಕುರಿಗಳನ್ನ ಅವನು ಬಲಿಯಾಗಿ ಕೊಡಬೇಕಾದ್ರೆ ಎಷ್ಟು ದಿನ, ಎಷ್ಟೊತ್ತು ನಿಂತಿರ್ಬೇಕು ಆ ಡೇ. 1,000 lambs sacrificing means how much of time he would have stood there before the altar. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವನು ನಿಂತಿರ್ತಾನೆ. Maybe from morning to night he would have stood there. 1 2 3 4 ಕೊಡ್ತಾ ಹೋಗಿ ಅಪ್ಪನಿಗೆ First lamb, second lamb, third lamb, till 1,000th lamb he stood there. 1,000 ಕುರಿ ಎಲ್ಲ ಕೊಟ್ಟ ಮೇಲೆ ಅದೇ ರಾತ್ರಿ ದೇವರು ಬಂದು ಅವನಿಗೆ ದರ್ಶನ ಮಾಡಿ. After the Amen. sacrifice, Hallelujah. when he goes back to the bedroom, God appears to him in the dream. ಆ ರಾತ್ರಿಯಲ್ಲಿ ದೇವರು ಅವನಿಗೆ ದರ್ಶನ. That night God appeared to him in the ಆ dream. ರಾತ್ರಿಯಲ್ಲಿ ಬಂದು ದೇವರು ದರ್ಶನ ಮಾಡಿ, ಸಾಲೊಮೋನನೇ ನಿನ್ನ ಕಾಣಿಕೆ ನಾನು ಮೆಚ್ಚಿದ್ದೇನೆ ಅಂತ. Then God said, I have accepted your offering, my son. ನಿನಗೆ ಯಾವ ವರ ಬೇಕು ಕೇಳ್ಕೊ ಅಂತ God ಹೇಳ್ತಾನೆ. said, what is the gift that you want? ಏನು ವರ ಬೇಕು ನಿನಗೆ ಕೇಳ್ಕೊ. What is the gift that you want? ಅವನು ಹೇಳ್ತಾನೆ, ದೇವರೇ ಈ ರಾಜ್ಯವನ್ನು ಆಳತಕ್ಕಂಥ ನಿನ್ನ ಜ್ಞಾನವನ್ನ, ನಿನ್ನ ವಿವೇಕವನ್ನ ನನಗೆ ದಯಪಾಲಿಸು. Solomon said, Lord, give me the wisdom and the knowledge to run this kingdom. ಅಪ್ಪ ಹೇಳ್ತಾರೆ,
ನೀನು ಶತ್ರುವಿನ ಮರಣ, ಶತ್ರುವಿನ ಜೀವ ಕೇಳಲಿಲ್ಲ, God. ಬೆಳ್ಳಿ ಬಂಗಾರ ಕೇಳಲಿಲ್ಲ, ಆಯುಷ್ ಕಾಲ ಕೇಳಲಿಲ್ಲ, ಅದು ನನ್ನ ಜನರು ನಡೆಸತಕ್ಕ, ನನ್ನ ರಾಜ್ಯವನ್ನು ಕಟ್ಟತಕ್ಕಂಥ ಜ್ಞಾನ ಕೇಳಿದ್ಯಾ, ಆ ಜ್ಞಾನ ಕೊಡ್ತೀನಿ ಅಂತ. God was very happy, astonished to know what kind of blessing he wanted. God said, you did not ask for the death of your enemy, you did not ask for riches and gold and silver, but I am very happy in what you have asked me. ನನ್ನ ರಾಜ್ಯದ ಬಗ್ಗೆ, ನನ್ನ ಆಲಯದ ಬಗ್ಗೆ ನೀ ಕೇಳ್ತಿದ್ಯಾ, ತಥಾಸ್ತು ಅಂತ ಅಪ್ಪ God ಹೇಳ್ತಾರೆ. said, I am so happy that you are interested in my kingdom. Take this blessing. ನನ್ನ ಅಪಾರವಾದ ಕೃಪೆ ನಿನಗೆ ಕೊಡ್ತೀನಿ ಅಂತ I will ಹೇಳ್ತಾರೆ. show you my Hallelujah. great love towards you. ಅದಕ್ಕೆ ನಾನು ಪುಸ್ತಕ ಮಾಡಿದ್ದೀನಿ, 1000 ಸ್ತೋತ್ರಗಳು ಅಂತ. ಏನಕ್ಕೆ ಆ ಪುಸ್ತಕ That's why I ಮಾಡಿದ್ದೀನಿ? made 1000 ನಾಮಗಳನ್ನ ಹೇಳಿ ದೇವರಿಗೆ ಸ್ತೋತ್ರ ಬಲಿ ಕೊಡ್ತಾರೆ. Hallelujah. I released a pocket book called 1000 Praises. In that, if you read, you will find 1000 great praises to praise God. ಎಷ್ಟು ಮಕ್ಕಳು ಆ 1000 ಸ್ತೋತ್ರ ಪುಸ್ತಕ ಓದಿ ಪ್ರಮೋಷನ್ Thousands ಪಡೆದಿದ್ದಾರೆ. of people have been blessed by reading that book. ಕೆಲವರೆಲ್ಲ ಬಾಯಟೆ ಮಾಡ್ಬಿಟ್ಟಿದ್ದಾರೆ. Some people have bioted the entire 1000 promises. 1000 ಪ್ರೈಸಸ್ ನ ಬಾಯಟ್ ಮಾಡಿದ್ದಾರೆ They ಕೆಲವರು. can even tell the 1000 praises easily. 45 ನಿಮಿಷ ಆಗುತ್ತೆ ಮೊಣಕಾಲು ಹಾಕೊಂಡು ಓದಕ್ಕೆ There ಅದನ್ನ. will be 45 minutes of time to read 1000 ಒಂದು praises. ದಿನಕ್ಕೆ 45 ನಿಮಿಷ ನೀನು 1000 ಸ್ತೋತ್ರ ಕೊಟ್ರೆ ನಾನು ಹೇಳ್ತೇನೆ ಆ ದಿನವೆಲ್ಲ ನಿನಗೆ ಪ್ರೋಗ್ರೆಸ್ I will ಆಗಿದೆ. tell you, one day if you give 45 minutes to God and tell 1000 praises, you will see how much blessings can come. ಪ್ರತಿದಿನ ನೀ ಸ್ತೋತ್ರ ಬಲಿ ಕೊಡ್ತಾ ಇದ್ರೆ ಪ್ರತಿದಿನ ನಿನಗೆ ಪ್ರಮೋಷನ್ ಆಗ್ತದೆ. Every day you Hallelujah. praise God, every day there is a promotion. ಒಂದೊಂದು ದಿನ ನೀವು ಮಾಡುವಂತ ಪ್ರತಿಯೊಂದು ಕೆಲಸಗಳ ದೇವರು ಆಶೀರ್ವಾದ ಮಾಡ್ತಾರೆ. Every day you will see the hand of God. ಯಾಕೋಬಿನ ದೇವರೇ ನಿಮಗೆ, ಯಾಕೋಬಿನ ದೇವರೇ ನಿಮಗೆ ಆರಾಧನೆ. ಓ ಆರಾಧನೆ, ಆರಾಧನೆ, ಓ ಆರಾಧನೆ ಅಬ್ರಾಮನ ದೇವರೇ ನಿಮಗೆ ಆರಾಧನೆ. ಆಮೆನ್, ಆಮೆನ್. ಇಸಾಕನ ದೇವರೇ ನಿಮಗೆ ಆರಾಧನೆ. ಅಬ್ರಾಮನ ದೇವರೇ ನಿಮಗೆ ಇಸಾಕನ ದೇವರೇ ನಿಮಗೆ ಯಾಕೋಬಿನ ದೇವರೇ ನಿಮಗೆ, ಆಮೆನ್, ಯಾಕೋಬಿನ ದೇವರೇ ನಿಮಗೆ, ಯಾಕೋಬಿನ ದೇವರೇ ನಿಮಗೆ ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. 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 ಕರ್ತನಿಗೆ ಯಾವಾಗ ನಾವು ಭಕ್ತರಾಗಿ ಅವ್ರ ಚಿತ್ತ ನೆರವೇರಿಸಕ್ಕೆ ಮುಂದೆ ಹೋಗ್ತೀವಿ, ಕರ್ತ ನಮಗೆ ಸಾಧಕವಾದ ಆಶೀರ್ವಾದನ ಆರಂಭ When you obey ಮಾಡ್ತಾರೆ. God's word, accept His promise, and go before the Lord's kingdom, I tell you, every blessing will follow you. 24 ಗಂಟೆ ನಮ್ಮದೇ ಯೋಚನೆ ಮಾಡ್ಕೊಂಡು, ನಮ್ಮ ಕೆಲಸದ ಬಗ್ಗೆನೇ ಯೋಚನೆ ಮಾಡಿಕೊಂಡು, ನಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಕ್ಕಳ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ರೀ As a ಅದು. believer, you must not be selfish, thinking about your own self, about your own wife,
about your own children, about your own business, not thinking about God, will not bring ಅದು blessing. ಲೋಕದಲ್ಲಿ ನಾಯಿ, ಬೆಕ್ಕು, ಕಾಗೆ, ಗುಬ್ಬಚ್ಚಿ ಇದು ಕೂಡ ಅವುಗಳೇ ಮಾಡುತ್ತೆ. ನಿಮಗೂ ಅದಕ್ಕೇನು ವ್ಯತ್ಯಾಸ? See, this is done even by the animals in this world. ದೇವ್ರು ಹೇಳ್ಬೋದಾಗಿತ್ತು, ಮೊದಲು ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿ. God never said, seek your wife and children first. ಅಪ್ಪ ಹೇಳ್ತಾರೆ, ಉಲ್ಟಾ ಹೇಳ್ತಾರೆ, ಮೊದಲು ನನ್ನ ರಾಜ್ಯದ ಬಗ್ಗೆ ಚಿಂತೆ ಮಾಡು. Jesus said the opposite. He said, seek my kingdom ನಾನು first. ಈ ಆಯುಷ್ಕಾಲ ನಿನ್ನ ಕೊಟ್ಟಿದ್ದೀನಿ, ಜೀವ ನಾನು ನಿನ್ನ ಕೊಟ್ಟಿದ್ದೀನಿ, ಮನಸ್ಸು ನಿನ್ನ ಕೊಟ್ಟಿದ್ದೇನೆ, ಈ ಆರೋಗ್ಯ ನಿನ್ನ ಕೊಟ್ಟಿದ್ದೀನಿ. God says, I have created you. I have given you the money. I have given you the nature. I have given you the blessing. ನೀನು ಏನು ಹೆಂಡತಿ ಮಕ್ಕಳು ಅಂತ ನಂಬ್ಕೊಂಡಿದ್ದೆ, ಅವ್ರು ಯಾರು ಪರ್ಮನೆಂಟ್ ಇಲ್ಲ ಅಂತ ದೇವ್ರು ಇಂಡೈರೆಕ್ಟ್ ಆಗಿ Your ಹೇಳ್ತಾರೆ. wife, children and family will not be permanent here. ನೀನು ಯಾವಾಗ ಸಾಯ್ತೀಯ, ನೀನು ಸಾಯ್ಬೇಕಾದ್ರೆ ನಿನ್ನ ಹೆಂಡತಿ ಮಕ್ಕಳು ಯಾರು ನಿನ್ನ ಜೊತೆ ಸಾಯೋದಿಲ್ಲ. When you die, your wife and children will not die along with you. ನಾನು ನಿನ್ ಕೊಟ್ಟಿರುವಂತ ಸಂಬಂಧಗಳಷ್ಟೇ, ಆದ್ರೆ ನನ್ನ ಸಂಬಂಧ ನಿನಗೆ ಮುಖ್ಯ ಅಂತ It's ಹೇಳ್ತಾರೆ. just a temporary relationship in this world. ಆದ್ರೆ ನೀನು ಸತ್ತಾಗ ನಿತ್ಯವಾಗಿ ನೀನು ನನ್ನ ಮನೆಗೆ ಬಂದು ನಿಲ್ಲಬೇಕು When you ಮಗಳೇ. die, you will come to my house. ನನ್ನ ಮನೆಗೆ ಬರಬೇಕಂದ್ರೆ ನನಗೆ ತಕ್ಕ ರೀತಿಯಲ್ಲಿ ಈ ಲೋಕದಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ನನ್ನ ಮನೆ ಬರಕ್ಕೆ ನಿನ್ ಯೋಗ್ಯತೆ ಐತೆ God ಅಂತಾರಪ್ಪ. says, if you have to come to my house, there are certain things you must follow in this world. ನನ್ನ ಚಿತ್ತವನ್ನು ನೀನು ನೆರವೇರಿಸಿ ನನ್ನ ರಾಜ್ಯವನ್ನು ನೀನು ಕಟ್ಟಿದ್ರೆ ಮಾತ್ರನೇ ನನ್ನ ರಾಜ್ಯಕ್ಕೆ ನೀನು ಬರಕ್ಕೆ If you ಸಾಧ್ಯ. have stood by my word, walked by my will, and done what I have told you to do, then you can come to my ಬರೀ ನಮ್ಮ house. ಬಗ್ಗೆ ಯೋಚನೆ ಮಾಡಿ ಸೆಲ್ಫಿಶ್ ಆಗಿ ಸ್ವಾರ್ಥವಾಗಿ ನಾವು ಜೀವನ ಮಾಡ್ತಾ ಇದ್ದಾರೆ ಮನುಷ್ಯ. If today in the world we see how man is selfish, he is living life for himself. ನಮ್ಮ ಭಕ್ತಿ ಯಾವ ತರ ಇರೋದು ಇವತ್ತು? So today as a believer, what kind of 10 ಜನ ನೋಡೋ ರೀತಿ fear we ಇದೆಯಾ? have? Are we fearing God? Where 10 people will fear? 1000 ಜನ ನೋಡೋ ಹಾಗೆ ನಮ್ಮನ್ನ ಶೋ ಆಫ್ ಮಾಡ್ತಾ ಇದೀವಾ? Are we an example where thousands of people can ಅಥವಾ see us? ಮನಸ್ಸೊಳಗೆ ಕೂತ್ಕೊಂಡು ಕೊರಗಿ ಹತ್ಕೊಂಡು ಉಪವಾಸ ಮಾಡಿ ತಗ್ಗಿಸ್ಕೊಳ್ತಾ ಇದೀವಾ? Or are you fasting and crying before God? ಸಾಲೋಮನು ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಂಡ. This Solomon, great king, humble before God. 1000 ಕುರಿಗಳನ್ನ ದೇವರಿಗೆ ಅರ್ಪಣೆ He ಮಾಡಿದ. brought 1000 lamb offerings to God. ಅವ್ರಿಗೆ ಒಂದೇ ಭಾರ ಇತ್ತು, ನನ್ನ ತಂದೆ ತರನೇ ನಾನು ಬಾಳಬೇಕು. Only thing he had was, he said, I want to live just like my ನನ್ನ father ತಂದೆ lived. ರೀತಿನೇ ನಾನು ಜೀವಿಸಬೇಕು. I want to live like my father lived. ನಮ್ಮ ಅಪ್ಪ ರೀತಿಯಲ್ಲೇ ಪರಿಶುದ್ಧನಾಗಿ I want ನೀತಿವಂತನಾಗಿರಬೇಕು. to be holy just like my father was. ನನ್ನ ಪ್ರಿಯ ದೇವ ಮಕ್ಕಳ, ಅದಕ್ಕೆ 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 11ನೇ ವಾಕ್ಯ ಹೇಳುತ್ತೆ, 7:11. ಸಾಲೋಮನು ಯೆಹೋವನ ಆಲಯವನ್ನು, ತನ್ನ ಅರಮನೆಯನ್ನು ಕಟ್ಟಿಸಿ ತನ್ನ ಈ ಕಟ್ಟಡಗಳ ಎಲ್ಲ ವಿಷಯವಾಗಿ ತನ್ನ ಮನಸ್ಸಲ್ಲಿ ಇದ್ದುದೆಲ್ಲವನ್ನು ಕೊನೆಗಾಣಿಸಿದ ನಂತರ ದೇವರು ಅವನಿಗೆ ಪ್ರತ್ಯಕ್ಷನಾದನು. Book of 2 Chronicles chapter 7 verses 11, it says, thus Solomon finished the house of Jehovah and the king's house and all that came into Solomon's heart to make in the house of Jehovah, and in his own house he prosperously effected. ಅಲ್ಲಿ ಇನ್ನೊಂದು ವಾಕ್ಯ ಹೇಳುತ್ತೆ ಗ್ರೀಕ್ ವರ್ಡಲ್ಲಿ, ಆಲಯದ ವಿಷಯದಲ್ಲಿ ಇದ್ದದೆಲ್ಲವನ್ನ ತನ್ನ ಮನಸ್ಸಲ್ಲಿ ಇದ್ದದೆಲ್ಲವನ್ನು ಅವನು ಮಾಡಿ ಮುಗಿಸ್ತಾ ಅಂತ ಹೇಳುತ್ತೆ. Says he did everything as his heart told it to do. ಏನೋ ಕಟ್ಟಬೇಕು ದೇವಾಲಯ, ಹೆಂಗ್ ಕಟ್ಟಿ ಮುಗಿಸಿ ಇಟ್ಕಲ್ಲಿ ಇಡ್ರೋ ಆ ಕಡೆ ಇಡ್ರೋ ಅಂತ ಕಟ್ಟಲಿಲ್ಲ ಅವನು. He did not do it just like I have to build it, that's why I'm building it. 24 ಗಂಟೆ ಕಟ್ಟಡದ ಮುಂದೆ ನಿಂತ್ಕೊಂಡ. 24/7 he stood before the ಹಿಂಗೆ God's ಕಟ್ಟಿ, temple. ಹೀಗೆ ಕಟ್ಟಬೇಕು, ಹಿಂಗೆ ಮಾಡಬೇಕು, ಹೀಗೆ ಬರಬೇಕು, ಬಲಿಪೀಠ ಇಲ್ಲೇ ಬರಬೇಕು, ಬಾಗ್ಲು ಇಲ್ಲೇ ಬರಬೇಕು, ಈ ಬಾಗ್ಲು ಅಲ್ಲಿಗೆ ಸರಿಯಿಲ್ಲ, ಇದು ಒಳ್ಳೆ ಅಲ್ಲಿಗೆ ಹಾಕ್ಬೇಕು, ಒಂದೊಂದು ಅವನ ಕ್ವಾಲಿಟಿಲಿ ಅವನು ಮೇಂಟೈನ್ He was ಮಾಡ್ತಾನೆ. constantly instructing the laborers how to build it, what quality to use, what wood to use, what kind of stone to use. ಯಾವ ವಿಷಯದಲ್ಲೂ ಅವನು ಕಾಂಪ್ರಮೈಸ್ He ಮಾಡ್ಕೊಳ್ಳಿಲ್ಲ. never compromised even in a small ನಾನು matter. ಹೇಳ್ತೀನಿ, ಇವತ್ತು ದೇವರ ರಾಜ್ಯದಲ್ಲಿ ನೀವು ಎಲ್ಲೂ ಕೂಡ ಕಾಂಪ್ರಮೈಸ್ Today ಮಾಡ್ಕೋಬಾರ್ದು. even God's kingdom, as a believer, don't compromise with God. ಎಲ್ಲಿ ಹೋಗ್ಲಿ ನೀವೊಂದು ಸೂಪರ್ ನ್ಯಾಚುರಲ್ ಫಿಗರ್ Wherever ಆಗಿರಬೇಕು. you go, stand as a supernatural figure. ಎಲ್ಲಿ ಹೋದ್ರು ತಗ್ಗಿಸ್ಕೋಬೇಡಿ. Wherever you go, humble ನಿಮ್ಮ yourself. ದೇವರ ಬಗ್ಗೆ ಹೆಚ್ಚಿಸಿ ಮೇಲೆ ಮಾತಾಡಿ. Talk about God pridely. ದೇವರ ವಿಷಯದಲ್ಲಿ ಘನಪಡಿಸಿ ನೀವು. Talk about God very pridely. 1000 ಜನ ವಿಷಯದಲ್ಲಿ ತಪ್ಪಾಗಿ ಹೇಳಿದ್ರು ಕೂಡ ಒಬ್ಬ ನೀತಿವಂತ ನಿಮ್ಮ ಪರವಾಗಿ ಮಾತಾಡ್ತಾನೆ. 1,000 might talk wrong about you, but there is one man who will talk right about you. ಕರ್ತನೇ ನಿಮ್ಮ ಪರವಾಗಿ ನಿಂತ್ಕೊಳ್ತಾರಲ್ಲಿ. God will stand towards your side. ಆತನು ನಿಮ್ಮ ಪಕ್ಷದಲ್ಲಿ ನಿಲ್ಲೋದಾದ್ರೆ ನಿಮ್ಮನ್ನು ಎದುರಿಸೋರು ಯಾರು ಇಲ್ಲ. If God stands for you, who can stand against you? ಏಸಪ್ಪ ಹೇಳ್ತಾರೆ ಯೋಶುವಾಗೆ, ಈ ನಿನ್ನ ಜೀವಮಾನ ಕಾಲದಲ್ಲೆಲ್ಲ ಒಂದೇ ಒಂದು ಮನುಷ್ಯ ನಿನ್ನ ಮುಂದೆ ನಿಲ್ಲಕ್ಕೆ God ಸಾಧ್ಯವಿಲ್ಲ. spoke to Joshua, he said, no one will stand against you. ಒಂದೇ ಒಂದು ಮನುಷ್ಯ ಈ ಭೂಮಿಯ ಮೇಲೆ ನಿನಗೆ ವಿರೋಧ Not ನಿಲ್ಲಕ್ಕಾಗಲ್ಲ. even a single man in this earth can stand against ಕಾರಣ you. ನಾನು ನಿನ್ನ ಪಕ್ಷದಲ್ಲಿದ್ದೇನೆ. Reason, because I am standing for ನೀನು you. ದೇವ್ರ ಮುಂದೆ ಮೊಣಕಾಲ ಹಾಕಿದ್ರೆ ಆತ ನಿನಗಾಗಿ ನಿಲ್ತಾನೆ. If you kneel down before God, God will kneel all your problems down. God will stand for you when And you kneel God down. will stand for you. When God stands, nobody will stand And against when you. God stands, no one can stand against ಅಪ್ಪ ನಿಂತ್ಕೊಂಡ್ಬಿಟ್ರೆ ನಿಮ್ಮ ಪರವಾಗಿ ನಿಮ್ಮ ವಿರೋಧಿಗಳು ಯಾರು ನಿಮ್ಮ ಮುಂದೆ No ವಿರೋಧ ನಿಲ್ಲಕ್ಕಾಗಲ್ಲ. enemy can ಬರ್ಲಿ ಒಂದು stand ಚಪ್ಪಾಳೆ. before you when God is for you. ಜೋರಾಗಿ ಬರ್ಲಿ ಚಪ್ಪಾಳೆ.
Praise the Hallelujah. Lord. Hallelujah. ಹಲ್ಲೆಲೂಯಾ. Hallelujah. ಅಪ್ಪ ನಿಮ್ಮ ಪರವಾಗಿ ನಿಂತ್ಕೊಂಡ್ರೆ ಎಲ್ಲಾ ಕಾರ್ಯಗಳು ದೇವರು ಆಶೀರ್ವಾದ God ಮಾಡಿಕೊಡ್ತಾರೆ. stands for you, everything will follow. ಅದಕ್ಕೆ ಸಾಲೋಮನ್ ಎಲ್ಲವನ್ನ ಕಟ್ಟಿ ಮುಗಿಸ್ತಾನೆ. And that's why Solomon accomplished what God told him to do. ಏನೋ ತಾನು ಅಂತೇಳಿ ನಿರ್ವಿಚಾರವಾಗಿ ಸೋಮಾರಿಯಾಗಿ ಅವನು ಕೆಲಸ He never ಮಾಡಲಿಲ್ಲ. did the God's word or God's work like a lazy man. ಅವನೊಂದು ಫಿಸಿಕಲ್ ಕಟ್ಟಡವನ್ನ ಕಟ್ಟಿ He ಮುಗಿಸ್ತಾ. built a great temple of God. ಇವತ್ತು ನಾವು ಆತ್ಮೀಯ ಟೆಂಪಲ್ ನ ಕಟ್ತಾ ಇದ್ದೀವಿ. He Amen. built Hallelujah. a great temple of God physically, and we believers are building God's temple spiritually. ಸ್ಪಿರಿಚುವಲ್ ಟೆಂಪಲ್ ಕಟ್ತಾ So we ಇದ್ದೀವಿ. call it as a spiritual ಒಂದೊಂದು temple. ಆತ್ಮನಿಗೆ ಕರ್ಕೊಂಡ್ ಬರೋದಾದ್ರೆ ಒಂದೊಂದು ಜೀವಳ ಕಲ್ಲನ್ನು ತಂದು ಮನೆ ಇಡ್ತಾ Whenever ಇದ್ದೀವಿ you bring ಆಲಯದಲ್ಲಿ. a new believer into the church, you are building a stone adding on it. And the Bible says, Peter says that you are the living stone for the God's And God sanctuary. says, you are the living stone of God. ದೇವರ ಮಂದಿರವಾಗೋದಕ್ಕೆ ನೀವೆಲ್ಲರೂ ಜೀವಳ You ಕಲ್ಲುಗಳಾಗಿದ್ದೀರಿ. are all the Hallelujah. living stone of God to this church. ಜೀವಳ ಕಲ್ಲುಗಳಾಗಿ ನಾವು ತರಬೇಕು Amen. ಪ್ರತಿಯೊಬ್ಬರನ್ನ. Hallelujah. Become a living stone for ಒಂದೊಂದು God. ಭಾನುವಾರ ಶುಕ್ರವಾರ ಬರಬೇಕಾದ್ರೆ ಎಷ್ಟು ಆತ್ಮ ಕರ್ಕೊಂಡ್ ಬರ್ಬೇಕು ದೇವರ ಆಲಿಕ್ಕೆ ಯೋಚನೆ ಮಾಡಿ. You must start thinking, how many believers should I take to the God's 24 church? ಗಂಟೆ ನಾನು ದೇವರ ಬಗ್ಗೆ ಚಿಂತೆ ಮಾಡ್ತೀನಿ. 24/7 I think about God. ರಿಮೆಂಬರ್ ಒನ್ ಥಿಂಗ್, ನಿನ್ನನ್ನು ಈ ಭೂಮಿಯೊಳಗೆ ದೇವರು ಒಂದು ಪ್ಯಾಕೇಜ್ ಮಾಡಿ ಕಳ್ಸಿಕೊಟ್ಟಿದ್ದಾರೆ. Have an excitement Hallelujah. because God has sent you with so much of package. ಯು ಆರ್ ಎ ಪಿಲ್ಗ್ರಿಮ್, ಎ ಸ್ಪಿರಿಚುವಲ್ ಪಿಲ್ಗ್ರಿಮ್. ನೀವು ಒಬ್ಬ ಆತ್ಮೀಯ ರೀತಿಯ ಒಂದು ಪ್ರಯಾಣಿಕನಾಗಿದ್ದೀಯ. You are a spiritual pilgrimer in this world. ದೇವರ ಸನ್ನಿಧಾನದಲ್ಲಿ ದೇವರು ಈ ಭೂಮಿ ಯಾಕೆ ಕಳ್ಸಿಕೊಟ್ಟಿದ್ದಾನೆ, ಅವ್ರ ಚಿತ್ತ ನೀನು ನೆರವೇರಿಸಬೇಕು. God has sent you in the world so that you fulfill God's promise. ಇಲ್ಲ ದೇವರೇ ಮಕ್ಕಳು ನೋಡ್ಕೊಂಡೆ ಜೀವನ ಕಳ್ಕೊಂಡ್ಬಿಟ್ಟೆ, ನೋ ದೇವ್ರು ಹೇಳ್ದ ಅದು ನನಗೆ ಬೇಕಾಗಿಲ್ಲ Don't ಅಂತಾರೆ. say I was so busy looking after my husband and ಮದುವೆ ಆದ children and ಮಕ್ಕಳಾದ family. ಮದುವೆ ಆದ ಮಕ್ಕಳಾದ ತೊಂದರೆ ಇಲ್ಲ, ಅದು ನನ್ನ ರಾಜ್ಯಕ್ಕೆ ಏನ್ ಮಾಡಿದೆ. You got married, got children, got a good family, no problem, good, but what have you done to my kingdom? The 12th verse says, and God appeared to Solomon at night and said to him, I have heard your prayer and have chosen this place to myself for the house of sacrifice. ಅಪ್ಪ ಹೇಳ್ತಾರೆ, ಈ ಆಲಯವನ್ನು ನಾನು ಆರಿಸ್ಕೊಂಡಿದ್ದೀನಿ. God says, I have chosen this place. ನೋಡಿದ್ರ ನಂದು ಮನೆ ಏನು ಕಟ್ತೀವಿ ನೀವು? So why do we build house? ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಎಲ್ಲ ಒಟ್ಟಿಗಿರ್ಬೇಕಂತಾನೆ ಒಂದು ಮನೆ So that ಕಟ್ತೀರಾ. your husband, wife, children, family, everyone, siblings stay together. ಮೊದ್ಲು ಎಲ್ಲೆಲ್ಲ ದೂರದಲ್ಲಿದೆ, ಇವಾಗ ಸ್ವಂತ ಮನೆ ಕಟ್ಟೋದ್ರಿಂದ ಎಲ್ಲರೂ ಒಟ್ಟಿಗೆ ಬಾಳ್ತಿದ್ದೀವಿ. Because we build our own house, all stay together. ಆಲಯ ಅಂದ್ರೇನು? ಕರ್ತನ ಮಕ್ಕಳೆಲ್ಲ ಒಂದು ಕಡೆ ಸೇರೋದು ಆಲಯ. What do you mean by God's temple? Temple means all the believers from various parts coming to one place is a church. ನೀವು ಡೆಡಿಕೇಟ್ ಮಾಡಬೇಕು, ದೇವ್ರ ಚಿತ್ತ ಹೇಗೆ ಮಾಡಬೇಕು, ದೇವ್ರ ರಾಜ್ಯ ಹೇಗೆ ಕಟ್ಟಬೇಕಂತ ನೀವು ಯೋಚನೆ You ಮಾಡಬೇಕು. must have a vision. How can I build God's kingdom? What can I do to build it? ಅಪ್ಪ ಹೇಳ್ತಾರೆ, ನಾನು ಈ ಆಲಯದ ಮಧ್ಯದಲ್ಲಿ ಬಂದು ವಾಸ God ಮಾಡ್ತೀನಿ. says, I will come and dwell in this temple. ನಮ್ಮ ಜನರು ತಮ್ಮನ್ನು If ತಗ್ಗಿಸ್ಕೋಬೇಕು. all these punishment must not come into your life, that means you must humble and pray in the presence ಎರಡನೇದು of ತಮ್ಮ God. ಎಲ್ಲಾ ಕೆಟ್ಟ ನಡತೆಗಳನ್ನ ಅವ್ರು ತ್ಯಜಿಸ್ಬೇಕು It ಅಂತ. says, come away from the wicked people. ಅಲ್ಲ, ಎಷ್ಟೋ ತರವಾದ ಕೆಟ್ಟ ಯೋಚನೆಗಳು ಇದೆಯಲ್ಲ. Some wrong thoughts come to our mind. ಕೋಪ ಇದೆ, ಇರಿಟೇಷನ್ ಇದೆ, Anger ಗರ್ವ comes, ಇದೆ, irritation comes, pride comes. ಎಲ್ಲಾ ತರದ ಹೊಟ್ಟೆ ಕಿಚ್ಚು ಸ್ವರಾತ್ಮಗಳಿದೆ, We have jealousy in us. ಆ ಕೆಟ್ಟ ಮನಸ್ಸುಗಳಿದೆ, We have a wrong thinking. ಇನ್ನೊಬ್ಬರು ಕೆಟ್ಟದ್ದು ಮಾಡ್ಬೇಕಂತ ಬಯಸೋ ಆತ್ಮ ಇದೆ, We have a mind to do something wrong to others. ಸೋಮಾರಿತನ ಇದೆ, We have laziness in us. ಇನ್ನೊಬ್ಬರಿಗೆ ಹೋಗಿ ದ್ರೋಹ ಮಾಡುವಂತ ವಂಚನೆ We ಆತ್ಮಗಳಿದೆ. have a spirit of conspiracy and cheating. ಹೇಳ್ತಾರ ಕೆಟ್ಟತನಗಳನ್ನ But ಬಿಡಬೇಕು. God says, come out from the wickedness. ಆ ಕೆಟ್ಟಗನ್ನ ಬಿಟ್ಟು ದೇವರ ಕಡೆ He ತಿರುಗಿಬೇಕು. says, turn to God. ತಿರುಗಿಕೊಂಡು ನನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದರೆ, See, God says, humble yourself, pray and seek my face. ಅವರ ದರ್ಶನ ನೀ ಬಯಸೋದಾದ್ರೆ ನಾನು ಈ ದೇಶಕ್ಕೆ ಕ್ಷೇಮ ತರ್ತೀನಿ ಅಂತ. Then he says, I will bring blessing into your land and heal you from everything. ಪರಲೋಕದಿಂದ ನನ್ನ ಆ ಮಕ್ಕಳ ಪ್ರಾರ್ಥನೆ ಲಾಲಿಸ್ತೀನಿ. And I will Hallelujah. answer their prayer. ಅವರ ಪಾಪಗಳು ಕ್ಷಮಿಸಿ I am going to forgive their sin. ಅವರ ದೇಶಕ್ಕೆ ಕ್ಷೇಮವನ್ನ ಕೊಡ್ತಾನೆ. And I am going to bring blessing into their land. I will heal their land, I will heal their business, I will heal their broken hearted ಅಂತ ಹೇಳಿ. I am going to remove every brokenness from them. ನಿಮ್ಮ ಮುರಿದೋದ ಮನಸ್ಸು ಬಂದಿದೆಯಾ ಇವತ್ತು? Have you come with a broken ದುಃಖದಲ್ಲಿ heart? ಬಂದಿದ್ದೀರಾ ಇವತ್ತು? Have you come with a tearful heart? ಕಣ್ಣೀರಲ್ಲಿ ಬಂದಿದ್ದೀರಾ? Have you come with a ಈ great ನೇರ heart? ಪ್ರಸಾದದಲ್ಲಿ ಎಷ್ಟೋ ಜನ ಕುತ್ಕೊಂಡಿದ್ದೀರಾ, ಅನೇಕ ಡಿವಿಷನ್ ಮಧ್ಯದಲ್ಲಿ ಕುತ್ಕೊಂಡಿದ್ದೀರಾ. So many people watching this program are admit so much of division. ಗಂಡ ನೋಡಿದ್ರೆ ಹೆಂಡತಿಗೆ ಆಗಲ್ಲ, ಹೆಂಡತಿ ನೋಡಿದ್ರೆ ಗಂಡನಿಗೆ ಆಗಲ್ಲ, ಆ ತರ ಡಿಸ್ಪ್ಯೂಟ್ ಗಳಲ್ಲಿ ಕುತ್ಕೊಂಡಿದ್ದೀರಾ. Fight between husband and wife, can't tolerate each other. 8 ವರ್ಷ 9 ವರ್ಷ ಕೋರ್ಟ್ ಕೇಸ್ಗಳಲ್ಲಿ ಅಲಿತಾ ಇದ್ದೀರಾ. 9 to 10 years suffering with court cases. ದಟ್ ಈಸ್ ಇನಫ್. ಅದು ಸಾಕು ಇವತ್ತು That ನಿಮಗೆ. is all enough for today. ಕಮ್ ಬ್ಯಾಕ್ ಟು ದ ಲಾರ್ಡ್. Come back to Jesus. ದೇವರ ಮುಂದೆ ತಗ್ಗಿಸಿಕೊಂಡು ಮತ್ತೆ ಒಂದಾಗಿ ಇವತ್ತು Come back to Hallelujah. Christ.
together. ನಿಮ್ಮ ಕುಟುಂಬ ಎಷ್ಟೇ ಹೊಡೆತದಲ್ಲಿ ಹೊಡೆತು ಬಿದ್ದಿದ್ರು ಕೂಡ ದೇವರದನ್ನ ಕಟ್ಟಿ ಮತ್ತೆ ತರ್ತಾನೆ ಇವತ್ತು. God says, Praise, I am hallelujah. going to build your family ಯಾವ again. ವ್ಯಾಪಾರ ಆಗಲ್ಲ ಅಂತ ಹೇಳಿದ್ರೆ ಆ ವ್ಯಾಪಾರ ಮತ್ತೆ ಆಗತ್ತೆ. The business that you said is impossible, God says, I will make it possible. ಕರ್ತನ ಆಲಯದ ಮೇಲೆ ಅಭಿಮಾನ ಉಳ್ಳವರಾಗಿರಬೇಕು. You have to have a great love and regard for God. ಅದಕ್ಕೆ ದೇವರು ಹಾಕಳ್ತೆ ಮೊದಲು ಏನ್ ತಿನ್ನಬೇಕು, ಏನ್ ಕುಡಿಬೇಕು, ಏನು ಹೊತ್ತುಕೊಳ್ಳಬೇಕು ಎಂದು ಚಿಂತೆ That's why ಮಾಡಬೇಕು. God says, don't worry about your eating and shelter and clothing. ಮೊದಲು ದೇವರ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ತವಕ ಪಡಿ. Amen. He says, seek